ಇವತ್ತಿನ ವಿಡಿಯೋದಲ್ಲಿ ನಾನು ತುಪ್ಪ ಹೇಗೆ ಕಾಯಿಸೋದು ಅಂತ ತೋರಿಸ್ತಾ ಇದ್ದೀನಿ. ನಮ್ಮಂಥ ಬಿಗಿನರ್ಸ್ ಅವ್ರಿಗೆ ತುಪ್ಪ ಕಾಯಿಸೋಕ್ಕೆ ಬರಲ್ಲ ಅಂದವರು ಈ ವಿಡಿಯೋ ನೋಡಿ ಹೆಲ್ಪ್ ಆಗ್ಬೋದು ಅಂತ. ಅಮ್ಮ ಕಾಯಿಸ್ತಾ ಇದ್ರು, ನಾನು ವಿಡಿಯೋ ಮಾಡಿಕೊಂಡೆ. ಬಟ್ ವಾಯ್ಸ್ ನಂದಿದೆ ಅಂತ ಅಂದ್ಕೋಬೇಡಿ. ಅಮ್ಮಗೆ ಹೇಳಿ ಅಂತಂದರೆ ಅಮ್ಮ ನಾಚಿಕೆ ಪಡ್ತಾಯಿದ್ರು. ಸೊ ಅದಕ್ಕೆ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಬನ್ನಿ ಇವತ್ತು ಹೇಗೆ ಅಮ್ಮ ತುಪ್ಪ ಕಾಯಿಸ್ತಾರೆ ಅಂತ ತೋರಿಸ್ತೀನಿ. ಅದಕ್ಕೆ ಮುಂಚೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ದಿಯಾ ದಿಶಾ ಲಾಗ್ಸ್. ನಾನಿಲ್ಲಿ 1 kg ನಾಟಿ ಬೆಣ್ಣೆ ತಗೊಂಡಿದ್ದೀನಿ. ಅದಕ್ಕೆ ಒಂದು ವೀಳ್ಯದೆಲೆ, ನಾನು 1/4 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯನ ಹುರಿದಿಟ್ಕೊಂಡಿದ್ದೀನಿ, 2 ಏಲಕ್ಕಿ, 3 ಲವಂಗ, ಸ್ವಲ್ಪ ಕರಿಬೇವು. ಇವಾಗ ಸ್ಟವ್ ಆನ್ ಮಾಡಿ ಬೆಣ್ಣೆ ಕಾಯಿಸೋಕ್ಕೆ ಇಟ್ಟಿದ್ದೀನಿ. ನೋಡಿ, ಅದು ಈ ಥರ ಕುದಿ ಬರ್ತಿದೆ. ಫಸ್ಟು ಜಾಸ್ತಿ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂತಂದರೆ ಅದರಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ನೊರೆ ಜಾಸ್ತಿ ಬರುತ್ತೆ. ನೀರೆಲ್ಲ ಹಿಂಗೋಗೋವರೆಗೂ ನಾವು ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. ಅದಕ್ಕೆ ನಾನೊಂದು ವೀಳ್ಯದೆಲೆ ಮತ್ತು ಸ್ವಲ್ಪ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಈಗ 1 ಸ್ಪೂನ್ ತಗೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನೀರಿನಂಶ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ನಾವೇನು ಮೆಂತ್ಯನ ಹುರ್ಕೊಂಡಿರ್ತೀವಿ ಅದನ್ನು ಪುಡಿ ಮಾಡ್ಕೋಬೇಕು. ನಾನಿಲ್ಲಿ ಕೊಟ್ಟಣಿಗೆಯಲ್ಲಿ ಮೆಂತ್ಯ ಮತ್ತು 2 ಏಲಕ್ಕಿ, 3 ಲವಂಗನ ಹಾಕ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಪುಡಿ ಆದರೆ ಸಾಕು. ಇವಾಗ ಅದನ್ನು ನಾನು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ತಿರ್ಗಾ ಕ್ಲೀನಾಗಿ ಸ್ಪೂನ್ ತಗೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಸುತ್ತ ನೊರೆನಂಶ ಎಲ್ಲ ಇವಾಗ ಕಡಿಮೆ ಆಗಿದೆ. ಒಂದು 30% ಅಷ್ಟು ನೀರಿನಂಶ ಕಡಿಮೆ ಆಗಿದೆ. ಇವಾಗ ನಾವು ಆವಾಗವಾಗ ಸ್ಪೂನ್ನ ತಗೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ನಾವು ಬೆಣ್ಣೆ ಕಾಯಿಸುವಾಗ ಸ್ಟವ್ ಹೈ ಫ್ಲೇಮಲ್ಲೂ ಇಡಬಾರ್ದು, ಲೋ ಫ್ಲೇಮಲ್ಲೂ ಇಡಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ, ಬೆಣ್ಣೆಲಿರೋ ನೀರಿನಂಶ ಎಲ್ಲ ಬೇಗ ಕಾಯ್ದು ಬೆಣ್ಣೆ ಸೀದೋಗೋ ಚಾನ್ಸಸ್ ಇರುತ್ತೆ. ಲೋ ಫ್ಲೇಮಲ್ಲಿ ಇಟ್ಟರೆ ಬೆಣ್ಣೆಲಿರೋ ನೀರಿನಂಶ ಬೇಗ ಕಾಯೋದಿಲ್ಲ. ಅದಕ್ಕೆ ಹೈ ಫ್ಲೇಮಲ್ಲೂ ಇಡಬಾರ್ದು, ಲೋ ಫ್ಲೇಮಲ್ಲೂ ಇಡಬಾರ್ದು. ಮೀಡಿಯಮ್ ಫ್ಲೇಮಲ್ಲಿದ್ದರೆ ಒಂದೊಳ್ಳೆ ಹದದಲ್ಲಿ ಬೆಣ್ಣೆ ಕಾಯ್ದು ತುಪ್ಪ ಆಗುತ್ತೆ. ಇವಾಗ ನೋಡಿ, ಬೆಣ್ಣೆಲಿರೋ ನೀರಿನಂಶ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ. ನೀವು ನೋಡ್ಬೋದು, ಇವಾಗ ಬೆಣ್ಣೆಲಿರೋ ಸ್ವಲ್ಪ ಕಲರು ಚೇಂಜ್ ಆಗಿದೆ. ತಿರ್ಗಾ ಮೇಲಿರೋ ಬಬಲ್ಸು ಇವಾಗ ಬೇರೆ ಕಲರಲ್ಲಿ ಬರ್ತಿದೆ. ಇವಾಗ ನೀರು ಕುದಿಯೋ ಥರ ಬರ್ತಿದೆ. ಈ ಥರ ಬಂತಂದರೆ ಆಲ್ಮೋಸ್ಟು ಬೆಣ್ಣೆ ತುಪ್ಪ ಆಗ್ತಾಯಿದೆ ಅಂತ. ಕಲರು ಸ್ವಲ್ಪ ಚೇಂಜ್ ಆಗಿದೆ. ನಾವು ಇದರಲ್ಲಿ ಎಲೆ ಮತ್ತು ವೀಳ್ಯದೆಲೆ ಮತ್ತು ಕರಿಬೇವು ಏನು ಹಾಕಿದ್ದೀವಿ ಅದು ಚೆನ್ನಾಗಿ ಕಾಯ್ದು ಲಾಸ್ಟಿಗೆ ಅದು ಕುರುಮ್ ಥರ ಆಗಿರುತ್ತೆ. ಆ ಥರ ಆಗಿದೆ ಅಂತಂದರೆ ಬೆಣ್ಣೆ ರೆಡಿ ಆಯಿತು ಅಂತ ಅರ್ಥ. ಅಂದರೆ ಬೆಣ್ಣೆ ತುಪ್ಪ ಆಯಿತು ಅಂತ. ನೋಡಿ, ಲಾಸ್ಟಲ್ಲಿ ಎಲ್ಲ ಕರೆದು ನೀರಿನ ಥರ ಕಾಣಿಸುತ್ತೆ ತಳದಲ್ಲಿ. ನಾವು ಫಸ್ಟ್ ಹಾಕಿದಾಗ ಹಾಲಿನ ಕಲರ್ ಇರುತ್ತೆ, ಲಾಸ್ಟಲ್ಲಿ ಬಂದಾಗ ನೀರಿನ ಥರ ಆಗಿರುತ್ತೆ. ಫುಲ್ ಎಲ್ಲ ಬೆಣ್ಣೆ ಎಲ್ಲ ಕಾದು ಎಲ್ಲ ಆಗಿ. ನೋಡ್ಬೋದು ಇವಾಗ ನೀವು ಕಲರ್ ಎಷ್ಟು ಚೇಂಜಸ್ ಆಗಿದೆ ಅಂತ. ಇಷ್ಟಾಯಿತು ಅಂದರೆ ಆಯಿತು, ಬೆಣ್ಣೆ ಆಗಿದೆ, ಬೆಣ್ಣೆ ತುಪ್ಪ ಆಗಿದೆ ಅಂತ ಅರ್ಥ. ನೋಡಿ, ಇವಾಗ ನೊರೆನೂ ಕಡಿಮೆ ಆಗಿದೆ, ಕಲರು ಚೇಂಜ್ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡಿ ಇವಾಗ ಇದಕ್ಕೆ ನಾನು ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಇದು ಆರಕ್ಕೆ ಬಿಡಬೇಕು. ನಾವು ಮುಂಚೆನೇ ಅರಿಶಿನ ಹಾಕಿದ್ರೆ ಏನಾಗುತ್ತೆ, ಸೀದೋಗಿರೋ ಕಲರ್ ಬಂದ್ಬಿಡುತ್ತೆ. ನಾವು ಮುಂಚೆನೇ ಅರಿಶಿನ ಹಾಕ್ಬಾರ್ದು. ಎಲ್ಲ ಕಾದಿ ನಾವು ಸ್ಟವ್ ಎಲ್ಲ ಆಫ್ ಮಾಡಿದ್ಮೇಲೆ ಲಾಸ್ಟಲ್ಲಿ ನಾವು ಅರಿಶಿನ ಹಾಕಬೇಕು. ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಇದು ಇವಾಗ ಫುಲ್ಲು ಆರೋ ಗಂಟೆ ಬಿಟ್ಬಿಡಬೇಕು. ಇವಾಗ ಇದು ಫುಲ್ಲು ಚೆನ್ನಾಗಿ ಆರಿದೆ. ಇದನ್ನು ಇವಾಗ ನಾನು ಒಂದು ಗಾಜಿನ ಬಾಟ್ಲಿಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನಿಲ್ಲಿ ಕಾಫಿ ಸೋಸೋ ಜಾರನ್ನ ತೊಗೊಂಡು ಒಂದು ಗಾಜಿನ ಬಾಟ್ಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದು ಫುಲ್ ಆದಮೇಲೆ ತಣ್ಣಗಾಗಕ್ಕೆ ಬಿಡಬೇಕು. ನೋಡಿ, ಗಸಿ ಅಷ್ಟೊಂದು ಇಲ್ಲವೇ ಇಲ್ಲ. ಇವಾಗ ಇದು ತಣ್ಣಗಾಗಕ್ಕೆ ಬಿಡ್ತೀನಿ.
ಅಷ್ಟೇ, ತುಪ್ಪ ರೆಡಿ ಆಯಿತು ನೋಡಿ. ತುಪ್ಪ ಆರಿದ ಮೇಲೆ ಈ ಥರ ಕಾಣಿಸುತ್ತೆ. ಟೇಸ್ಟು ಅಷ್ಟೇ ಚೆನ್ನಾಗಿತ್ತು. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕ್ನ ಕ್ಲಿಕ್ ಮಾಡಿ. ಈ ಥರ ಒಳ್ಳೊಳ್ಳೆ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ನಮಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಿಂದಿನ ವೀಡಿಯೋಗಳಲ್ಲಿ ನಾನು ರೆಸಿಪಿಗಳು ಹಾಕಿದ್ದೀನಿ, ಇನ್ನೂ ಯಾರು ಚೆಕ್ ಮಾಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿ ಆ ರೆಸಿಪಿಗಳನ್ನೂ ಟ್ರೈ ಮಾಡಿ. ಇವತ್ತಿಂದು ವಿಡಿಯೋ ಬಂದು ಇಷ್ಟೇ. ನಾನು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.